ಸರ್ ನಮಸ್ತೆ. ನೀವು ತಮ್ಮನ್ನು ತಾವು ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ಕಾರ. ನಮಸ್ತೆ ಸರ್. ನಾನು ಪೀರ್ ಪಾಷಾ, ಸಣ್ಣ ಬಾಬಾಜಾನ್ ಸಾಬ್ ತಂದೆ, ಅರಸೀಕೆರೆ. ಹಾಂ ಸರ್. ನಾನು ಡಿಪ್ಲೊಮಾ ಪದವಿಯನ್ನು ಹಾಸನದಲ್ಲಿ 1981ರಲ್ಲಿ ಮುಗಿಸಿ, ಹಾಂ ಸರ್, ನಂತರ 83ರಲ್ಲಿ ಒಂದು ಜೂನಿಯರ್ ಇಂಜಿನಿಯರ್ ಹುದ್ದೆಗೆ ನೇಮ್ ತಗೊಂಡು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಪ್ರಥಮವಾಗಿ 5 ವರ್ಷ ಸೇವೆ ಸಲ್ಲಿಸಿದ ನಂತರ ನನಗೆ ಭದ್ರಾ ಪ್ರಾಜೆಕ್ಟ್ ಯೋಜನೆಯಲ್ಲಿ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಸಹಿತ ಒಂದು ಗೈಡ್ವಾಲ್ ಬಿದ್ದಾಗ, ದಾವಣಗೆರೆಗೆ ನೀರು ಕೊಡೋದು ನಿಂತೋದಾಗ ಕೇವಲ 59 ದಿನದಲ್ಲಿ ಒಂದು ಸಣ್ಣ ಮಿನಿ ಡ್ಯಾಮ್ ಮತ್ತು ಚೂಟ್ ಕೆನಾಲ್ ಒಂದು ಸಮರೋಪಾದಿಯಲ್ಲಿ ಕೆಲಸ ಮಾಡಿ ಒಂದು ತಂಡದಲ್ಲಿ ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಯಶಸ್ವಿ ಕೆಲಸ ಮಾಡಿದ ನಂತರ 51 ಕೆಲಸ ಪೂರ್ಣಗೊಳಿಸಿ ಈ ಬೆಳೆಗಳನ್ನು ಉಳಿಸೋದಕ್ಕೆ ದಾವಣಗೆರೆವರೆಗೆ ನೀರಾವರಿ ಇಲಾಖೆ ಗುರುತಿಸಿ ಸಾಕಷ್ಟು ಹೆಸರನ್ನ ಬಗ್ಗೆ ನನಗೆ ರಾಘವೇಂದ್ರ ಅವರು, ಯಡಿಯೂರಪ್ಪ ಅವರು, ಕಾವರ್ತನವರು, ಈ 3 ಜನ ಇದೊಂದು ನೀನು ಗುರಿ ಇದು ಮಾಡಬೇಕು. ಅವಾಗ ಯಡಿಯೂರಪ್ಪ ಸರ್ ಮುಖ್ಯಮಂತ್ರಿಗಳಾಗಿದ್ದರು? ಇಲ್ಲ, ಆಗ ಮುಖ್ಯಮಂತ್ರಿ ಇರಲಿಲ್ಲ ಅವರು. ಕಾಕೋಡು ತಿಮ್ಮಪ್ಪರು ಕಂದಾಯ ಸಚಿವರು. 2019 ಮಾರ್ಚ್ 6ನೇ ತಾರೀಕಿಗೆ, ಫೆಬ್ರವರಿ 28ಕ್ಕೆ SLC ಸಭೆಯಲ್ಲಿ ಮಂಜೂರಾತಿ ಕೊಟ್ಟರು. ಮಂಜೂರಾತಿ ಕೊಟ್ಟ ಮೇಲೆ ಸ್ಯಾಂಕ್ಷನ್ ಲೆಟರ್ ಕೊಡೋಕೆ 1 ತಿಂಗಳು ಪ್ರೋಸೆಸ್ ಬೇಕು. ನಮಗೆ ಒಂದೇನಿತ್ತು, ಎಲೆಕ್ಷನ್ ನೀತಿ ಸಮಿತಿ ಜಾರಿ ಆಗ್ತದೆ, MP ಎಲೆಕ್ಷನ್ನು ಯಾವ ಕ್ಷಣ ಡಿಕ್ಲೇರ್ ಆಗ್ತದೆ, ಅಷ್ಟೊಂದು ಟೆಂಡರ್ ಕರಿಬೇಕು, ಏನಾದ್ರು ಮಾಡಿ ಸ್ಯಾಂಕ್ಷನ್ ಲೆಟರ್ ತನ್ನಿ ಅನ್ನೋದೊಂದು ನಮಗೆ ಇಲ್ಲಿಂದ ಪುನಃ ನನಗೆ ಆವತ್ತಿನ ಸಂಸದರು ರಾಘವೇಂದ್ರ ಸರ್ ಇವರೆಲ್ಲ ಹೇಳಿದ ನಂತರ ನಾನೇನು ಮಾಡಿದೆ, SLC ಸಭೆ ಮುಗಿಸ್ಕೊಂಡು ಬರಲಿಲ್ಲ. ನಿರಂತರ ಪ್ರಯತ್ನ ಮಾಡಿ 6ನೇ ತಾರೀಕಿಗೆ ಮಂಜೂರಾತಿ ಪತ್ರ ತೊಗೊಂಡೆ. ನಾನು ಸ್ಯಾಂಕ್ಷನ್ ಲೆಟರ್ 6ನೇ ತಾರೀಕು ಸ್ಯಾಂಕ್ಷನ್ ಲೆಟರ್ ತೊಗೊಂಡು ನಾನು ಊರಿಗೆ ಬಂದೆ. ಅವತ್ತೊಂದು ಎಲ್ಲ ಪ್ರೆಸ್ ಮೀಟ್ ಆಯಿತು, ಎಲ್ಲ ಹೇಳಿದ್ರು ಮಂಜೂರಾತಿ ಬಗ್ಗೆ. ಆಗೆಲ್ಲ ಸ್ವಲ್ಪ ಅತ್ಯುತ್ತಮವಾಗಿ ಸಂಸದರು ನಿಮಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ಆ ವೇದಿಕೆ. ವ್ಯಕ್ತಪಡಿಸಲು ಅದ ನಂತರ ನೆಕ್ಸ್ಟ್ ನೀತಿ ಸಮಿತಿ ಜಾರಿ ಆಗ ಮುಂಚೆ ಟೆಂಡರ್ ಕರಿಬೇಕು. ಪುನಃ ಓಡೋಗಿದ್ದೆ ಇಲ್ಲಿಗೆ, ಅದಕ್ಕೇನೆ ಬೇಕೆಲ್ಲ ಜೋಡಿಸಿ ಟೆಂಡರ್ ಕರ್ಸಾಯ್ತು. ಟೆಂಡರ್ ಸಹಿತ ಕರ್ಸ್ಬಿಟ್ಟು ಟೆಂಡರ್ ಕರ್ಸೋದ್ರಲ್ಲೂ ಯಶಸ್ವಿ ಆದ್ರಿ. 3 ತಿಂಗಳು ಟೆಂಡರ್ ಹಾಕಲಿಕ್ಕೆ ಅವಕಾಶ ಇತ್ತು. ಅಷ್ಟೊತ್ತಿಗೆ ಚುನಾವಣೆ ಮುಗಿತದೆ, ಅಷ್ಟೊತ್ತಿಗೆ ಈ ಪ್ರೋಸೆಸ್ ಪ್ರಾರಂಭ. 3 ತಿಂಗಳು ಅವಕಾಶ ಸಿಗ್ತದೆ ನೋಡಿ. ಟೆಂಡರ್ ಕರೆಸಿದ 4ನೇ ದಿನ 9ನೇ ತಾರೀಕು ಟೆಂಡರ್ ಕರೆದು 10ನೇ ತಾರೀಕಿಗೆ ನೀತಿ ಸಮಿತಿ ಜಾರಿ ಆಯಿತು. ಅವತ್ತು ಇದು ಒಂದು ನಿಮ್ಮ ಇನ್ಸಿಡೆನ್ಸ್, ನಮ್ಗೇನು ಗೊತ್ತಿಲ್ಲ. ನಿಮ್ಮ ಯಶಸ್ಸಿನ ಒಂದು ಅದೃಷ್ಟ ಅನ್ಬೋದು. 10ನೇ ತಾರೀಕು ಜಾರಿ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. 9ನೇ ತಾರೀಕು ಟೆಂಡರ್ ಕರೆ 8ನೇ ತಾರೀಕು ಎಲ್ಲ ರೆಡಿ ಮಾಡಿಕೊಂಡು ಪುನಃ ಹೋಗಿ 6ನೇ ತಾರೀಕಲ್ಲಿ ಪ್ರೆಸಿಡೆಂಟ್ ಮಾಡಿ ಪುನಃ ಡೆಲ್ಲಿಗೆ ಎಲ್ಲ ಜೋಡಿಸ್ಕೊಂಡು, ಅದೊಂದು ಸತತ ಕಠಿಣ ಪರಿಶ್ರಮದಿಂದ ಅಲ್ಲಿ ಯಶಸ್ಸಿಗೆ ಒಂದು ಕರೆಸಿದೆ. ಟೆಂಡರ್ ಕರೆದ ಎಲೆಕ್ಷನ್ ಡಿಕ್ಲೇರ್ ಆಯಿತು. 10ನೇ ತಾರೀಕಿಗೆ ಮಾರ್ಚ್ 10ನೇ ತಾರೀಕು ಎಲೆಕ್ಷನ್ ಡಿಕ್ಲೇರ್ ಆಯಿತು. ಕರ್ತವ್ಯ ನಿಷ್ಠೆಗೆ ಕಾರಣ ಅಥವಾ ಹೇಗೆ? ಇಲ್ಲ, ನಾನು ಅಂದ್ಕೊಂಡಿನಿ ದೇವರು ನನಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾನೆ. ಅದರಲ್ಲಿ ಯಶಸ್ಸು ಸಹಿತ ಕೊಡ್ತಾ ಇದ್ದಾನೆ. ಅದರಲ್ಲಿ ನಾನು ಪ್ರಾಮಾಣಿಕವಾಗಿ ನನ್ನ ಕೆಲಸ, ನನ್ನ ಗುರಿಗಳನ್ನು ಯಾವುದೇ ಅಡೆತಡೆಗಳಿಗೆ ಮತ್ತು ಯಾವುದೇ ಒತ್ತಡಕ್ಕೆ ಮಾಡಿದೆ, ಪ್ರಾಮಾಣಿಕ ಮಾಡಿದ್ರಿಂದ ನನಗೆ ಯಶಸ್ಸು ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಕ್ಕಿದೆ. ಒಟ್ಟು ಎಷ್ಟು ಪಿಲ್ಲರ್ಗಳು ಸರ್ ಅದು ಬ್ರಿಡ್ಜಿಗೆ ಸಂಬಂಧಪಟ್ಟ? ಬ್ರಿಡ್ಜಿಗೆ ಸಂಬಂಧಪಟ್ಟಿಗೆ ಬ್ರಿಡ್ಜಿದು ನಾನು ಟೆಕ್ನಿಕಲ್ ಫೀಚರ್ಸ್ ಹೇಳ್ತೀನಿ. ಈಗ ಏನಂದರೆ 2.25 ಕಿಲೋಮೀಟರ್ ಲೆಂತ್, 2 ಕಾಲುಗಳು, 2 ಅಪಾರ್ಟ್ಮೆಂಟು, 17 ಪಿಲ್ಲರು, ಒಟ್ಟು 19 ಫೌಂಡೇಶನ್ ಹಾಕ್ಬೇಕಿತ್ತು ನಾವು. 2.25 ಕಿಲೋಮೀಟರ್ ಲೆಂತಲ್ಲಿ ಆ 19 ಫೌಂಡೇಶನಲ್ಲಿ
ತಳಮಟ್ಟದಲ್ಲಿ ಹಾರ್ಡ್ ರಾಕ್ ನಮಗೆಲ್ಲ ಕಡೆ ಗಟ್ಟಿ ನೆಲ ಸಿಕ್ಕಿದೆ, ಬಂಡೆ ಸಿಕ್ಕಿದೆ. ಉದ್ದಕ್ಕೂ ಆ ಬಂಡೆ ಸಿಕ್ಕಿದ್ರು ಆ ಬಂಡೆ ಒಳಗೆ ನಾವು 4 ರಿಂದ 5 ಮೀಟರ್ವರೆಗೆ ಸಾಕೆಟಿಂಗ್ ಮಾಡ್ತೀವಿ, ಪೈಲ್ಸ್. ಅದನ್ನ ಮಾಡ್ಬೇಕಿದ್ದು ನಾವು ನೀರೊಳಗೆ ಹೋಗಿ ಸಾಕೆಟಿಂಗ್ ಮಾಡ್ತೀವಿ. 165 ಪೈಲ್ಸ್ ಹಾಕಿರೋದು 19 165 ಪೈಲ್ಸ್ಗೆ ಹಾಕ್ಬಿಟ್ಟು ನಾವು ಪೈಲ್ಸ್ ನೀರೊಳಗೆ ಹಾಕೋದು ವ್ಯವಸ್ಥೆ ಇದೆ. ಪೈಲ್ಸ್ ಹಾಕಿದ್ವಿ. ಪೈಲ್ ಕ್ಯಾಪ್ ಹಾಕ್ಬೇಕಾದ್ರೆ ನಮಗೆ ನೀರಿನ ಮಟ್ಟ ಕಡಿಮೆ ಆಗಲಿಲ್ಲ. ನೀರಿನ ಮಟ್ಟ ಒಂದು 139 ಮೀಟರ್ಗಿಂತ ಕೆಳಗಿರ್ಬೇಕಿತ್ತು. 143ಗಿಂತ 2 ವರ್ಷ ಕಡಿಮೆನೇ ಆಗಲಿಲ್ಲ ನಮಗೆ. ಆಗ ಡ್ಯಾಮಲ್ಲಿ ಏನೋ ಕೆಲಸ ಮಾಡ್ತಿದ್ರು. ಸೊ ಹಂಗಾಗಿ ಆ ಡ್ಯಾಮಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಅವಕಾಶ ಆಗಲಿಲ್ಲ ಪೈಲ್ ಕ್ಯಾಪ್ ಹಾಕ್ಲಿಕ್ಕೆ. ನೀರೊಳಗೆ ಹಾಕ್ಲಿಕ್ಕೆ ಬರಲ್ಲ, ನೀರು ಕಡಿಮೆ ಆಗೋದಕ್ಕೆ ಆದ್ಬಿಟ್ಟು 2022 ನಮಗೆ ಅವಕಾಶ ಸಿಕ್ತು ಪೈಲ್ ಕ್ಯಾಪ್ ಹಾಕ್ಲಿಕ್ಕೆ. ಆಗ ಒಂದು ಫಾಸ್ಟಾಗಿ ಎಲ್ಲ ವ್ಯವಸ್ಥೆಗಳು ನಮಗೆ ಎಸ್ಟಿಮೇಟಲ್ಲೆಲ್ಲ ಅವಕಾಶ ಇಲ್ಲ. ಸ್ಯಾಕ್ರಿಫಿಷಿಯಲ್ ಸ್ಲಾಬ್ ಅಂತ ಇರ್ತಾರೆ, ಅವೆಲ್ಲ ಅಡಿಷನಲ್ ಎಕ್ಸ್ಪೆಂಡಿಚರ್ ಅದೇನಾರಾಗಲಿ ಅಂತ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಸ್ಯಾಕ್ರಿಫಿಷಿಯಲ್ ಸ್ಲಾಬ್ ಹಾಕಿ ಬೇರೆದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೇವಲ 40 ದಿನದಲ್ಲಿ ಪೈಲ್ ಕ್ಯಾಪ್ ಹಾಕಿ ಮುಗಿಸಿದ್ವಿ. ಸೊ ಪೈಲ್ ಕ್ಯಾಪ್ ಮುಕ್ತಾಯ ಮಾಡಿದ್ರೆ ಪಣ ತೊಟ್ಟರೆ ಆಯಿತು. ಈಗ ಕೆಲಸ ಮಾಡ್ತಾ ಇದೆ. ಕೆಲಸ ಮಾಡ್ಬೇಕಾರೆ ಮೇಲೆ ಹೋಗಿದೆ ನಮ್ಮ ಕೆಲಸ, ನೀರು ತಳಮಟ್ಟಕ್ಕೆ ಹೋಗಿದೆ. ಬಾರ್ಜ್ ಓಡಾಡೋಕ್ಕಾಗ್ತಿಲ್ಲ. ಏಪ್ರಿಲಿಂದಾನು ನಮ್ಮ ಸೆಗ್ಮೆಂಟ್ ಅಂತೇಳಿ ತೊಗೊಂಡೋಗಿ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇಲ್ಲ. ಏಪ್ರಿಲಿಂದ ಕೆಲಸ ಮತ್ತೆ ನೀರಿನ ಮಟ್ಟ ಟ್ರಾನ್ಸ್ಪೋರ್ಟೇಷನ್ಗೆ ರೈಸ್ ಆಗಲಿ, ಇನ್ನೂ 2 ಮೀಟರ್ ರೈಸ್ ಆಗಬೇಕು. 2 ಮೀಟರ್ ರೈಸ್ ಮಾಡೋವರೆಗೂ ನಮ್ಮ ಕೆಲಸ ನಿಂತಿದೆ. ಈಗ ನಿಂತಿದೆಯಾ ಸರ್? ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇಲ್ಲ, ಬಾರ್ಜ್ ಮೂವ್ಮೆಂಟ್ ಆಗ್ತಿಲ್ಲ. ಸಾರ್ವಜನಿಕ ಬಾರ್ಜು ನಿಂತಿದೆ, ಈಗ ಪಬ್ಲಿಕ್ ಬಾರ್ಜು ನಿಂತಿದೆ, ಓಡಾಡ್ತಿಲ್ಲ. ಆ ಮರಗಳು ತಡಿತಾವ ಅಲ್ಲಿ, ನೀರು ಪೂರ್ತಿ ಖಾಲಿಯಾಗಿರಲ್ಲ. ಸೊ ಇನ್ನು ನೀರಿನ ಮಟ್ಟ ಹೆಚ್ಚಾದರೆ ನಮ್ಗೆ ಅನುಕೂಲ. ಮೇಲಕ್ಕೆ ನೀರಿನ ಮಟ್ಟ ಮೇಲಾದ್ರೆ ನಮ್ಗೆ ಮೇಲ್ಗಡೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈಗ ನೀರು ಕೆಳಗೆ ಮಟ್ಟಿಗಿದೆ, ನಮ್ಮ ಕೆಲಸ ಮೇಲ್ಮಟ್ಟದಲ್ಲಿದೆ. ಹೀಗಾಗಿ ಇವು ಇಷ್ಟು ಮಧ್ಯೆ ಅವರು ಈ ಸತಿ ನವೆಂಬರ್ ಮುಗಿಬೇಕಿತ್ತು ನಮ್ಮ ಗುರಿ ಪ್ರಕಾರ. ಇವೆಲ್ಲ ಅಡೆತಡೆ ಬಂದಿರೋದ್ರಿಂದ ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇದೆ. ಅದು ಒಂದು ಬೇಜಾರು ಇದೆ ನಿಮಗೆ? ಇದೆ. ಮಾರ್ಚ್ ಇಲ್ಲ ಏಪ್ರಿಲ್ ಒಳಗೆ ಅದು ಕಂಪ್ಲೀಟ್ ಆಗ್ತದೆ. ಈ ಮಧ್ಯೆ ನಾನು 2021 ಮಾರ್ಚಲ್ಲಿ ನನ್ನ ಅಧಿಕಾರ ಅವಧಿಯಿಂದ ನಿವೃತ್ತಿ ಆಯಿತು. ನನಗೆ ರಿಟೈರ್ಮೆಂಟ್ ತೊಗೊಂಡೆ. ನಾನು ರಿಟೈರ್ಮೆಂಟ್ ಆದ ನಂತರ ನನಗೆ ಇಲ್ಲಾಂದರೆ ನೀವು ಮನೆಗೆ ಹೋಗ್ಬಿಡು, ನೀವು ಇದೇ ಕೆಲಸ ಮುಂದುವರಿಬೇಕು, ಡೆಲ್ಲಿಯಿಂದ ಪ್ರಾಜೆಕ್ಟ್ಗಳು ಸ್ಯಾಂಕ್ಷನ್ ತರಬೇಕು, ಇವೆಲ್ಲ ಗುರಿ ಇಟ್ಕೊಂಡು ನೀವು ಕೆಲಸ ಮಾಡಿ ಅನ್ನೋದೊಂದು ಅವತ್ತಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಒಂದು ಸಭೆಯಲ್ಲಿ, ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ನನ್ನ ಸೇವಾ ಅವಧಿನ ಮುಂದುವರಿಸ್ಕೊಟ್ರು. ಮುಂದುವರಿಸ್ಕೊಟ್ಟ ನಂತರ ಎಡವಲಿಗೆ ಮುಂದುವರಿಸ್ಕೊಟ್ಟಿದ್ರು. ಆನಂತರ ಸ್ವಲ್ಪ ಕೆಲವು ಸಮಸ್ಯೆಗಳು ಎದುರಾದವು, ವಿರೋಧಿಗಳು ಬಂದು. ಆಗ ನಾನೇ ಬೇಡ ಸರ್, ನನಗೆ ಕೆಲಸ ಆಗಬೇಕಲ್ಲ, ಎಡಬ್ಲ್ಯೂ ಬೇರೆಯವ್ರಿಗೆ ಪೋಸ್ಟಿಂಗ್ ಕೊಡಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಾನು ಕೆಲಸ ಮಾಡ್ಕೊಡ್ತೀನಿ, ನಿಮಗೆ ಸಿಗಂದೂರು ಸೇತುವೆನ ಮುಗಿಸ್ಕೊಡ್ತೀವಿ, ಜೊತೆಗೆ ಡೆಲ್ಲಿಯಿಂದ ಏನು ಕೆಲಸಗಳು ಅದನ್ನು ಮಾಡ್ಕೊಡ್ತೀನಿ ಅಂದರೆ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿದ ನಂತರ ನನ್ನ ಗುತ್ತಿಗೆ ಆಧಾರದ ಮೇಲೆ ಆದೇಶ ಕೊಡ್ತು, ಮಾರ್ಪಡಿಸಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆದೇಶ ಮಾರ್ಪಡಿಸಿ ಗುತ್ತಿಗೆ ಆಧಾರದ ಮೇಲೆ ಉಸ್ತುವಾರಿ ಅಧಿಕಾರಿ ಸಿಗಂದೂರು ಸೇತುವೆಗೆ ಮತ್ತೆ ಸ್ಪೆಷಲ್ ಇನ್ಚಾರ್ಜ್ ಆಫೀಸರ್ ಸಿಗಂದೂರು ಮಾಡಿ, ಮತ್ತೆ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಅಂತೇಳಿ. ಸೊ ನಾನಿದ್ದಾಗ ಸಿಗಂದೂರು ಸೇತುವೆ ಸ್ಯಾಂಕ್ಷನ್ ಮಾಡಿಸಿ ವಿದ್ಯಾನಗರದೊಂದು ರೈಲ್ವೆ ಸೇತುವೆ ಆಗ್ಬೇಕಂದ್ರು ಅದನ್ನು ಮಂಜೂರು ಮಾಡಿಸಿದೆ. ಡೆಲ್ಲಿ ಒಂದು ಸಂಪರ್ಕ ಚೆನ್ನಾಗಾಗಿ ಇತ್ತು, ಒಳ್ಳೆ ಸಂಬಂಧ ನೋಡಿದ್ದು ಅಧಿಕಾರವಿದೆ. ವಿದ್ಯಾನಗರಕ್ಕೆ ಒಂದು ರೈಲ್ವೆ ಸೇತುವೆ ಆಗಬೇಕು ಅಂದಾಗ ಈಗ ನಗರದಲ್ಲಿ ನಾವು ಕಾಣೋದು ನೋಡೋದಾದ್ರೆ ಉತ್ತಮವಾದ ಒಂದು ಸೇತುವೆ ರಿಂಗ್ ಡಿಸೈನ್ ಅಲ್ಲಿ ಮಾರ್ಪಟ್ಟಿದೆ. ಅದೇ ನಿಮ್ಮ ಅವಧಿಯಲ್ಲಿ ನೀವು ಶಾಂಕ್ಷನ್ ತಂದಿರೋಂಥ ಅದನ್ನ ಡಿಸೈನ್ ನಾನು ಮಾಡಿಸಿ ಸ್ಯಾಂಕ್ಷನ್ ನಾನು ತಂದೆ. ಆ ವೃತ್ತಾಕಾರದಲ್ಲಿ ಮಾಡಲಿಕ್ಕೆ ಕಾರಣ ಅಂದರೆ ಈ ಕಡೆ ಬಂದರೆ 2 ಸೇತುವೆ ನಮಗೆ ಗ್ರೇಡೆಡ್ ನೆಗೋಷಿಯೇಟ್ ಮಾಡ್ಲಿಕ್ಕೆ ಆಗಲ್ಲ, ಯಾವುದು ತುಂಗಾ ಬ್ರಿಡ್ಜ್ ಕಡೆ ಬರಲಿಕ್ಕೆ ಅವಕಾಶ ಇಲ್ಲ. ಈ ಕಡೆ ನಮ್ಮ ಟುವರ್ಡ್ಸ್ MRS ಸರ್ಕಲ್ ಕಡೆ ಬಂದರೆ ಆ ಬಿಲ್ಟಪ್ ಏರಿಯಾ ಅಂತಾರೆ, ಕಟ್ಟಡ ಸುಮಾರು ಎಲ್ಲ ಕಟ್ಟಡಗಳು ಹೋಗ್ಬಿಡ್ತವೆ. ಅದನ್ನ ಲ್ಯಾಂಡ್ ಆಕ್ಷನ್ ಮುಗಿಸೋದು. ಅಲ್ಲಿ ರೈಲ್ವೆ ಜಾಗ ಇತ್ತು, ಸುಮಾರು ನಮಗೆ 100 ಅಡಿ ಅಗಲ ಇತ್ತು ಅಲ್ಲಿ. ಆ 100 ಅಡಿ ಅಗಲದ್ರೆ ನಾನು ಡೆಲ್ಲಿ ಒಂದು ನೋಡಿದೆ, ಅದೇ 100 ಅಡಿ ಅಗಲದ ಅಷ್ಟೇ ಜಾಗದಲ್ಲಿ ಒಂದು ವೃತ್ತಾಕಾರದ ಸೇತುವೆ ನಾನು ನೋಡಿದ್ದೆ ಡೆಲ್ಲಿಲಿ. ಸೊ ಇಲ್ಲಿ ಮಾಡಿರ್ಬೇಕಾದ್ರೆ ಇಲ್ಲಿ ಯಾಕೆ ಇದನ್ನ ಮಾಡ್ಬೋದು, ಸೊ ಅದನ್ನ ಡಿಸೈನ್ ಮಾಡೋಣ ನಾನು ಡ್ರಾಯಿಂಗ್ ಹಾಕಿ ಅದನ್ನ ಚೆಕ್ ಮಾಡಿ ತುಂಬಾ ಅತ್ಯುತ್ತಮವಾದ ಒಂದು ಅದನ್ನ ಚೆಕ್ ಮಾಡಿದೆ, ಯೋಜನೆ ಸರ್, ಈ ತರ ಒಂದು ಮಾಡ್ಬೋದು ಅಂತೇಳಿ ಒಂದು
ಡಿಸೈನ್ ಎಲ್ಲ ಸಕ್ಸಸ್ ಆಯಿತು. ಅನಂತರ ಅದನ್ನು ತೊಗೊಂಡೋಗಿ ವಿತೌಟ್ ಲ್ಯಾಂಡ್ ಅಕ್ವಿಷನ್, ಭೂ ಸ್ವಾಧೀನ ಇಲ್ಲದೆ, ಭೂ ಸ್ವಾಧೀನಕ್ಕೆ ಹೋದರೆ ಅವೆಲ್ಲ ಕಟ್ಟಡಕ್ಕೆ ವರ್ಷಗಟ್ಟಲೆ ಬೇಕು. ಇದ್ಯಾವುದೂ ಇಲ್ಲದೆ ಕೆಲಸ ಬೇಗ ಮುಗಿಸ್ಬೇಕು ಅನ್ನೋದಕ್ಕೆ ವೃತ್ತಾಕಾರದ ಡಿಸೈನ್ ಮಾಡಿ ಅದು ತಂದು ಅದು ಕಂಪ್ಲೀಟ್ ಆಗಿದೆ. ಅದು ಇವತ್ತು ಮುಗಿದಿದೆ. ಆನಂತರ ಬೈಪಾಸ್ ರಸ್ತೆ ತುಂಗಾ ಸೇತುವೆ, ಹೌದು, ಒಂದೇ ಸೇತುವೆ ಇತ್ತು, ಇನ್ನೊಂದು ಸೇತುವೆ ಮಾಡೋಕ್ಕಂತೇಳಿ ಅದನ್ನು ಮಂಜೂರು ಮಾಡಿಸು. ಅದು ಇವತ್ತು ಮುಗಿದು ಸಾರ್ವಜನಿಕ ಸೇವೆಗೆ ಲಭ್ಯ ಆಗಿದೆ. 2 ಇದೆ. ಅದೇ ಇದು ಅರಕೆರೆ ಹತ್ರ ಇಲ್ಲ, ಈ ಬೈಪಾಸ್ ರೋಡಲ್ಲಿ ಇನ್ನೊಂದು ಬ್ರಿಡ್ಜ್ ಆಗಿದೆ, ಸಾವಾಯಪಾಳ್ಯ ಹತ್ರ. ಹೌದು ಸರ್, ಹೌದು ಬ್ರಿಡ್ಜ್ ಆಗಿದೆ, ಬ್ರಿಡ್ಜ್ ಆಗಿ ಉದ್ದಾಡನೆ ಮಸೀದಿ ಪಕ್ಕ. ಅದರಲ್ಲಿ ಲ್ಯಾಂಡ್ ಡಿವಿಷನ್ ಇಶ್ಯೂಸ್ ಇತ್ತು, ಅದೆಲ್ಲ ಬಗೆಹರಿಸಿ ಅದು ಇವತ್ತು ಇಂಪ್ಲಿಮೆಂಟ್ ಆಯಿತು, ಕಂಪ್ಲೀಟ್ ಆಗಿದೆ. ಆಯಿತು. ಅದು ನನ್ನ ಇದರಲ್ಲಾಗಿದೆ. ಇದೆಲ್ಲ ನಾನು ನಿವೃತ್ತಿ ಆದಮೇಲೆ ಮಂಜೂರು ಮಾಡಿಸಿರೋಂಥ ಕೆಲಸ ಕಾಮಗಾರಿಗಳು. ಆನಂತರ ಚಿತ್ರದುರ್ಗ ಟು ಶಿವಮೊಗ್ಗ ರೋಡು 2014 ಪ್ರಾರಂಭ ಆಗಿ ಅರ್ಧಂಬರ್ಧ ಕೆಲಸ ಮಾಡಿ ಅವನು ಓಡೋಗ್ಬಿಟ್ಟಿದ್ದ, ಬೇರೆ ಕೆಲಸ ಮಾಡೋಕ್ಕಾಗದೆ ಓಡೋಗ್ಬಿಟ್ಟಿದ್ದ. ಕೃಷ್ಣ ಮೆಂಡಳಿನಲ್ಲಿದ್ದಾಗ ನನ್ನ ಮದುವೆ ಆಯಿತು, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟೆ. ಅದನ್ನು ದೇವರು ಯಶಸ್ಸಿಕೊಟ್ಟು ನನಗೆ ಒಳ್ಳೆಯ ಮಗಳು, ಅಳಿಯ, ಇಬ್ಬರು ಗಂಡು ಮಕ್ಕಳು ಇದ್ದಾರೆ. ಒಬ್ಬ ದೊಡ್ಡ ಮಗನು ಇಂಜಿನಿಯರ್ ಮಾಡ್ಕೊಂಡು ಮೈನಿಂಗ್ ಮಾಡ್ತಾನೆ. ಚಿಕ್ಕ ಮಗ ಸರ್, ದೊಡ್ಡ ಮಗರ ಹೆಸರು ಏನು ಸರ್? ದೊಡ್ಡ ಮಗ ಆರಿಫ್ ಪಾಷಾ. ಸಣ್ಣ ಮಗರ ಸಣ್ಣ ಮಗ ಆದಿಲ್ ಪಾಷಾ. ಅವನು ಸಣ್ಣ ಮಗರು ಏನು ಮಾಡ್ತಾರೆ? ಅವನು ಬಿಸ್ನೆಸ್ಸು ಮತ್ತು ವ್ಯವಹಾರ ನೋಡಿಕೊಂಡು ಮತ್ತೆ ಮೋಟಾರ್ ಕಾರ್ ರೇಸಲ್ಲಿ ಭಾಗವಹಿಸ್ಕೊಂಡು ಸುಮಾರು ಒಂದು 15-16 ಪ್ರಶಸ್ತಿಗಳನ್ನು ತುಂಬ ಮನೆ ತುಂಬನೇ ಪ್ರಶಸ್ತಿ ಇಟ್ಬಿಟ್ಟಿದ್ದಾರೆ. ಒಳ್ಳೆ ಅದು ಕಾಣ್ತಿಲ್ಲ. 15 ಪ್ರಶಸ್ತಿನ ಒಂದು ತಗೊಂಡ್ಬಂದಿರೋದು, 2 ವರ್ಷದ ಅವಧಿ ತಂದಿರೋದು. ತಂದೆ ತಾಯಿಯ ಕೀರ್ತಿಯನ್ನು ಹೆಚ್ಚಿಸುವಂತ ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅನ್ಬೋದು. ಸರ್ಕಾರ ಬಂಗಾರಪ್ಪ ಅವರು ಚೀಫ್ ಮಿನಿಸ್ಟರ್ ಇದ್ರು, ಮಲ್ಲಾರಿಗೌಡ ಪಾಟೀಲ್ ನೀರಾವರಿ ಮಂತ್ರಿ ಇದ್ರು. ಅವ್ರ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ತಗೊಂಡು ನಮ್ಮ ತಂಡಕ್ಕೆ 18 ಜನರಿಗೆ ಮಿಲಿಟರಿ ಇಂಜಿನಿಯರ್ಸ್ಗಿಂತ ವೇಗವಾಗಿ ಕೆಲಸ ಮುಗಿಸಿ ರೈತರ ಬೆಳೆ ಉಳಿಸೋ ಕಾರಣಕರ್ತರಾಗಿದೆ ಈ ತಂಡ. ಇವರಿಗೆ ನಾವು ಸನ್ಮಾನ ಮಾಡೋಕೆ ಗುರುತಿಸಬೇಕು ಅಂತೇಳಿ 1 ತಿಂಗಳ ಸಂಬಳನ ಬೋನಸ್ ರೂಪದಲ್ಲಿ ಕೊಟ್ಟಿದ್ದಾರೆ. ಬೋನಸ್ ರೂಪದಲ್ಲಿ ಇದು ಒಂದು ನನ್ನ ಒಳ್ಳೆ ಅವಕಾಶ ಸಿಕ್ಕಿದೆ, ಅದರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದೆ. ಒಂದು ಎರಡನೇದು ನನ್ನ ನಗರಸಭೆಯಲ್ಲಿ ಕೆಲಸ, ಅಲ್ಲಿಂದ ನಗರಸಭೆ ವರ್ಗಾವಣೆ ಆಯಿತು. ಹಾಂ ಸರ್, ಈ ಥರ ನನ್ನ ಫ್ಯಾಮಿಲಿ ಬಗ್ಗೆ ಹೇಳಿದೆ. ನಂತರ ನಾನು ನಗರಸಭೆಯಲ್ಲಿ ಕೆಲಸ ಮಾಡ್ಬೇಕಾದ್ರೂ ನನಗೆ ಒಳ್ಳೊಳ್ಳೆ ಅವಕಾಶ ಸಿಕ್ಕಿದ್ದು. ಮೊದಲಿಗೆ ಬೊಮ್ಮನಕಟ್ಟೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು, ಟ್ಯಾಂಕರಲ್ಲಿ ಕೊಡ್ತಿದ್ರು. ಭಾಳ ಹೋಗಿತ್ತು, ಭಾಳ ಗಲಾಟೆಗಳು, ಸ್ಟ್ರೈಕ್ ಬಿಡಾಕ್ಬೇಕಾರೆ 2 ಬೋರ್ವೆಲ್ ಖರೀದಿ ಮಾಡಿ 16 ಮಿನಿವಾಟರ್ ಟ್ಯಾಂಕ್ ಕಟ್ಟಿ ಅವತ್ತಿನ ಮಟ್ಟಿಗೆ ಒಂದು ನೀರಿನ ಸಮಸ್ಯೆ ಬೊಮ್ಮನಕಟ್ಟೆಯಲ್ಲಿ ಸಮಸ್ಯೆ ಬಗೆಹರಿಸೋದು ಒಂದು ಸಮಾಧಾನ, ನನ್ನ ತೃಪ್ತಿ ನನಗಿದೆ. ಎರಡನೇದು ಖಾಸಗಿ ಬಸ್ ನಿಲ್ದಾಣದ ಕೆಲಸ. ಸಿಟಿಯಲ್ಲಿ ಹಲವಾರು ಸಮಸ್ಯೆಗಳಿತ್ತು. ಆ ಜಾಗ ಬಿಡಿಸೋಳಿಕೆ ಡಿಪೋ ಅದೆಲ್ಲ ಬಿಡಿಸ್ಕೊಂಡು ಆ ಜಾಗ ತಗೊಂಡು ಖಾಸಗಿ ಬಸ್ ನಿಲ್ದಾಣದೊಂದು ಚೆನ್ನಾಗಿ ಇಟ್ಕೊಂಡು ಅದನ್ನು ಸಹಿತ ಪೂರ್ಣಗೊಳಿಸೋದೊಂದು ತೃಪ್ತಿ ಇದೆ. ಎರಡನೇದು ಮುಳಿಘಟ್ಟ ರೋಗ ರಸ್ತೆ, ಆಗ ಇದು ಸ್ಮಶಾನ ಜಾಗ ಆಗಲಿ, DR ಜಾಗ ಆಗಲಿ, ಸರ್ಕಾರಿ ಜಾಗ, ಇವೆಲ್ಲ ಒತ್ತುವರಿ ಜಾಗಗಳು ಬಿಡಿಸ್ಕೊಂಡು ಅದನ್ನು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ವಿ. ಮತ್ತು ಇಲ್ಲಿ ವಿನೋಬ್ ನಗರ ನೀರಿನ ಟ್ಯಾಂಕ್ ಪಕ್ಕದಲ್ಲಿ ಅನಾಥರ ಡಾಕ್ಯುಮೆಂಟ್ಸ್ ಭಾಳ ಇತ್ತು, ಅದು ಗೊತ್ತಿದೆ. ಅದು 2 ತಿಂಗಳಲ್ಲಿ ಟೈಮಲ್ಲಿ ಖಾಲಿ ಮಾಡಿಸಿ ಒಂದು ಮಾರ್ಕೆಟ್, ಪಾರ್ಕು, ದೇವಸ್ಥಾನಗಳೆಲ್ಲ ಆಗಕ್ಕೆ ಒಂದು ತರಕಾರಿ ಮಾರ್ಕೆಟ್ ಮಾಡಿದ್ದಾರೆ. ಅದು ಹೀಗೆ ನನಗೆ ಒಳ್ಳೆ ಸಪೋರ್ಟು ರಾಜಕಾರಣಿಗಳು, ಮಂತ್ರಿಗಳು, MLAವರಿಂದನೂ ಸಿಗ್ತಿತ್ತು. ಅದ್ರ ಮೇಲಿನ ಅಧಿಕಾರಿಗಳಿಂದ ಒಳ್ಳೆ ಸಪೋರ್ಟ್ ಸಿಗ್ತಿತ್ತು. ತಮ್ಮ ಚುರುಕುತನದ ಕೆಲಸ ನೋಡಿ ಸಾರ್ವಜನಿಕರಿಂದನೂ ಒಳ್ಳೆ ಪ್ರಶಂಸೆ, ಸಾರ್ವಜನಿಕರಿಂದನೂ ಎಲ್ಲ ಬೆಂಬಲ. ಇದಕ್ಕೆಲ್ಲ ಕಾರಣ ಏನು ಸರ್? ನಿಮ್ಮ ಮನೆಯವ್ರ ಸ್ಫೂರ್ತಿ ಇದ್ದಾರಾ ಅಥವಾ ಬಲ ಸಿಕ್ಕಿದೆ? ಅದೊಂದು ಬಲ ಸಿಕ್ಕಿದೆ. ಆ ನಂತರದಲ್ಲಿ ಏನಾಯ್ತು, ನನಗೆ ನಗರಸಭೆ ಕೆಲಸ ಮಾಡ್ಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿಗೆ ಬನ್ನಿ ನೀವು ಅನ್ನೋದೊಂದು ನನಗೆ ಒತ್ತಡ. ರಾಷ್ಟ್ರೀಯ ಹೆದ್ದಾರಿಲೂ ಅನುಭವ ಹೊಸದು ನನಗೆ. ರಾಷ್ಟ್ರೀಯ ಹೆದ್ದಾರಿ ಕೆಲಸ ಮಾಡಿದ ನಾನು ನೀರಾವರಿ ಇಲಾಖೆ ಬಿಟ್ಟು ನಗರಸಭೆ ಮಾತ್ರ ಮಾಡಿರೋದು ನಾನು. ಹೌದು ಸರ್. ಹೊಸದು ಏನಪ್ಪ ರಾಷ್ಟ್ರೀಯ ಹೆದ್ದಾರಿಗೆ ಕರೀತಾರೆ ಹೋಗ್ಬೇಕು.
ಆಯಿತು ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ವರ್ಗಾವಣೆ ಆಯಿತು. ಆನಂತರ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ದೇವರ ಅವಕಾಶ ಮಾಡಿಕೊಟ್ಟಿದ್ದು ಒಂದು ಚಾಲೆಂಜಿಂಗ್ ವರ್ಗ ಸಿಗಂದೂರು ದೇವಸ್ಥಾನಕ್ಕೆ ಇದೆ. ಅದು ಅದಕ್ಕೊಂದು ಸೇತುವೆ ನಿರ್ಮಾಣ ಆಗಬೇಕು. ಅದಕ್ಕೆ ಹಲವಾರು ತೊಂದರೆಗಳು ತೊಡ್ಕೊಂಡಿದ್ದಾವೆ. ಅವೆಲ್ಲ ನಿವಾರಿಸ್ಕೊಂಡು ಸುಮಾರು ಬ್ಯಾಕ್ವರ್ಡ್ ವಾಟ್ರು ಅದಕ್ಕೆ ತುಮರಿ ಅಲ್ವಾ ಸರ್? ಅಂತಾರೆ. ಸುಮಾರು ಅದು ಎಷ್ಟು ಕಿಲೋಮೀಟರ್ ಸೇತುವೆ ಇದೆ ಸರ್? ಅದೇ ನನಗೆ ಹೇಳ್ತೀನಿ. ಹಿಂದೆ 2000 ನನಗೆ ಗೊತ್ತಿದೆ 2010ರಿಂದನೂ ಶರಾವತಿದು ಹಿನ್ನೀರಿಗೆ ಸೇತುವೆ ಕಟ್ಟಬೇಕು ರಾಜ್ಯ ಸರ್ಕಾರದಿಂದ ಅಂತ ನಡೀತಿದೆ. ಇನ್ನೂ ಒಂದು ಕಲ್ಲು ಹಾಕಿ ಶಂಕುಸ್ಥಾಪನೆ ಹಾಕಿ 2 ದಿಸೆಯಿಂದ ಒಂದು ಸರ್ವೆ ಕಾಲದಿಂದ ಮಾಡಿ ಅದ್ಯಾವುದೋ ಅನಿವಾರ್ಯ ಕಾರಣಗಳಿಂದ ಕೆಲಸ ವಿಡ್ರಾ ಆಗಿ ನಿಂತಿತ್ತು. ರಾಜ್ಯ ಸರ್ಕಾರದಿಂದ ಆನಂತರ ಅವಕಾಶ ಆಗಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿಂದ ಆಗಿರಲಿಲ್ಲ. ನೀರಿಂದು ಏನು ಸಮಸ್ಯೆ. ಆನಂತರ ಹಿಂದಿನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು ಕೇಂದ್ರ ಸರ್ಕಾರದಿಂದ ಅನುದಾನ ಒಳ್ಳೆ ಸೇತುವೆ ಕಟ್ಟಬೇಕು ಅಂತೇಳಿ ಅವರು ಮತ್ತೆ ಕಾಗೋಡು ತಿಮ್ಮಪ್ಪರು ನನ್ನ ಜೀವಿತಾವಧಿಯಲ್ಲಿ ಸೇತುವೆ ನಾನು ನೋಡಬೇಕು, ಅದನ್ನು ಅನಿವಾರ್ಯ ಮಾಡಲೇಬೇಕು ಕಡೆ ಇಬ್ಬರು ಸೇರುವ ಒತ್ತಾಸೆಯಿಂದ ಒಂದು ಯೋಜನೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗೆ ಕಾಮಗಾರಿ ಮಂಜೂರಾತಿಗೆ ಮತ್ತು ಅನುಷ್ಠಾನಕ್ಕೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಯಶಸ್ಸು ಮತ್ತು ತೃಪ್ತಿ ದೊರಕಲಿಕ್ಕೆ ಕಾರಣಕರ್ತರಾದಾಗ ಸಚಿವರಿಗೆ, ಸಂಸದರಿಗೆ, ಶಾಸಕರಿಗೆ, ಸರ್ಕಾರಕ್ಕೆ ಮತ್ತು ಜನಕ್ಕೆ ಎಲ್ಲರಿಗೂ